ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತದೆ. ಆ್ಯಕ್ಚುಲಿ ಲೋಡ್ ಆಗಿ ಕೂಡ ಆಲ್ರೆಡಿ ಬಿಟ್ಬಿಟ್ಟಿದ್ದೀನಿ. ಲೋಡಿಂಗ್ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನೈಟ್ ಲೋಡ್ ಆಗಿದ್ದು ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಇವಾಗ ಲೋಡಿಂಗ್ ಮಾಡ್ಕೊಂಡು ಇಲ್ಲಿ ಬಂದು ಒಂದು ಪಾರ್ಟ್ ಲೋಡ್ ಇತ್ತು, ಆ ಪಾರ್ಟ್ ಲೋಡ್ ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಕೋಲಾರದಾಗ ಬನ್ನಿ ಹೋಗೋಣ. ಇವಾಗ ಟೈಮ್ ಬಂದು 5:10 ಆಯಿತು. ಇವಾಗ ಲೋಡ್ ಆಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹಂಗೆ ಶೋರೂಮಲ್ಲಿ ಒಂದು ಡೆಫ್ ಒಂದು ಬೇಕಾಗಿತ್ತು ನಮ್ಮ ಗಾಡಿಗೆ. ಡೆಫ್ ಒಂದು ಹಂಗೆ ತಗೊಂಡು ಗಾಡೀಲಿ ಹಾಕೊಂಡು, ಡೆಫು ಇನ್ನೂ ಇದೆ ಅಂದರೆ ಇಲ್ಲಿ ಎಮರ್ಜೆನ್ಸಿಗೆ ಎಲ್ಲಿ ಸಿಕ್ಕುತ್ತೋ ಏನೋ ಗೊತ್ತಿರಲ್ಲ. ಅದಕ್ಕೆ ಗಾಡಿಯಲ್ಲೇ ಮುಂಚೆ ಇಕ್ಕೊಂಬಿಟ್ರೆ ಅದಿನ್ನ ಒಳ್ಳೆಯದು. ಹೋಗೋ ರೋಡಾಗ ಅಲ್ಲಿಂದ ಮುಂದೆ ಇದೆ, ಮುಳಬಾಗ್ಲ ಹತ್ರ ಶೋರೂಮ್ ಇದೆ, ಅಲ್ಲಿ ಹೋಗಿ ಶೋರೂಮಲ್ಲಿ ಡೆಫ್ ಒಂದು ತಗೊಂಡು ಹಂಗೆ ಹೋಗೋಣ ಬನ್ನಿ. ಯಾಕೆಂದರೆ ಇವತ್ತು ಅದೃಷ್ಟ ಏನಂದರೆ ನಮ್ಮದು ಜಲ್ದಿ ಲೋಡ್ ಆಗಿದೆ. ಇವತ್ತು ನಮ್ಮದು ಮಾಮೂಲಿ ರೆಗ್ಯುಲರ್ ಪಾರ್ಟಿ ಬರೋದು ಕೋಲಾರ ಬಿಡೋದೆ 6:30-7 ಗಂಟೆ ಆಗೋದು. ಸ್ವಲ್ಪ ಇವತ್ತು ಜಲ್ದಿ ಬಿಟ್ಟಿದ್ದೀವಿ, ಹಂಗಾಗಿ ಸ್ವಲ್ಪ ಇನ್ನೂ ಟೈಮ್ ಇದೆ. ಅದಕ್ಕೋಸ್ಕರ ಆರಾಮಾಗಿ ಹೋಗೋಣ. ಇವತ್ತು ಈ ಟ್ರಿಪ್ಪಲ್ಲಿ ನಮ್ಮ ಫ್ರೆಂಡ್ ಬರಬೇಕಾಗಿತ್ತು, ಅವನು ಬಂದಿಲ್ಲ. ಏನೋ ಸ್ವಲ್ಪ ಮನೇಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿಲ್ಲ. ಇವಾಗ ನಾವು ಒಬ್ಬರೇ ಹೋಗ್ತಾ ಇರೋದು. ಹೋಗಿ ಖಮ್ಮಮ್ಮಲ್ಲಿ ಅನ್ಲೋಡ್ ಮಾಡ್ಕೊಂಡು ಆ ಕಡೆಯಿಂದ ಲೋಡ್ ಮಾಡ್ಕೊಂಡು ಬರೋಣ ಬನ್ನಿ. ಫೈನಲ್ಲಾಗಿ ಬ್ಲೂ ಎಲ್ಲ ನನ್ನ ಗಾಡಿ ತಗೊಂಡು ಇವಾಗ ತಾನೇ ಪಲಮ್ನೆರೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 6:15 ಆಯಿತು. ಹೋಗೋಣ ನಿಧಾನಕ್ಕೆ ಹೋಗ್ತಾ ಮುಂದೆ ನಮ್ಮ ಸ್ನೇಹಿತೊಬ್ರು ಹೋಗ್ತಾವ್ರೆ. ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾವ್ರೆ. ಎಲ್ಲಿ ಅಂದರೆ ಅವ್ರಿಗೂ ನಮಗೂ ಒಂದು 20-25 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು. ಹೋಗಿ ಅಲ್ಲಿಂದ ಅವ್ರ ಜೊತೆಗೆ ಹೋಗಿ ಇಬ್ಬರೂ, ಅವ್ರದ್ದು ರಾಜಮಂಡ್ರಿ ಲೋಡ್ ಆಗಿರೋದು, ನಂದು ಬಂದು ಖಮ್ಮಮ್ಮಿಗೆ ಲೋಡ್ ಆಗಿರೋದು. ಬನ್ನಿ ಹೋಗಿ ಖಾಲಿ ಮಾಡೋಣ ಎಲ್ಲರೂ. ನೋಡಿ, ಒಂದು ಅಂಶ ಸಾಲದ ನಾವು ಮತ್ತೆ ಇದ್ದಿದ್ದನ್ನು ಸ್ವಲ್ಪ ಹಾಕಿದ್ರು, ಮತ್ತೆ ಇವತ್ತೇ ಇಲ್ಲ ನೆನ್ನೆ ಏನೋ ಹಾಕಿರೋದು ಮತ್ತೆ ಫುಲ್ ಹಾಕಿದ್ದಾರೆ. ಈ ಹಂಸ್ಗಳು ಬಿಟ್ಕೊಂಡು ಅಲ್ಲಿಂದ ಹಾಕಿದ್ರೆ ಪರವಾಗಿಲ್ಲ, ಅಲ್ಲಿಂದ ಫುಲ್ಲು ಡೌನು. ಇಲ್ಲಿ ಹತ್ತಿರದಲ್ಲಿ ಬಂದು ಈ ಥರ ಹಾಕವ್ರೆ. ಫಸ್ಟು ಈ ಡ್ರಮ್ಗಳೆಲ್ಲ ಇಕ್ಕಿದ್ರು. ಮೊನ್ನೆ ಒಂದು ಗಾಡಿ ಇದಾಗಿರೋ ತೊಟ್ಟಿಂದ ಒಂದು ಸೈಡು, ಅಂದರೆ ಒಂದು ಗಾಡಿ ಒಂದು ಸೈಡ್ ಹೊಡೆಯೋಕ್ಕಾಗಲ್ಲ, ಒಂದರಿಂದನೇ ಹೋಗ್ಬೇಕು. ಫುಲ್ಲು ಈ ಘಾಟ್ ಇಳಿಯೋವರೆಗೂ ಒಂದರಿಂದನೇ ಹೋಗ್ಬೇಕು. ಅವಾಗೆ ನಿಮಗೆ ನಮ್ಮ ಫ್ರೆಂಡ್ ಗಾಡಿ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಹೋಗ್ತಾ ಇದೆಯಲ್ಲ, ಇದೇ ಗಾಡಿ ನೋಡಿ. ಈ ಗಾಡಿ ಅವರು ದ್ರಾಕ್ಷಿ ತುಂಬಿದ್ದಾರೆ ಇದಕ್ಕೆ ರಾಜಮಂಡ್ರಿಗೆ. ಇಲ್ಲಿಂದ ಘಾಟ್ ಇಳಿಸ್ತಾ ಇದೀನಿ ಬಾ ಅಂತ ಅಂದರು. ಇವಾಗ ಇಲ್ಲಿಂದ ಜೊತೆಗೆ ಹೋಗ್ತಾ ಇರೋದೆ ನೋಡಿ. ಇನ್ನೂ ಇಳ್ದಿಲ್ಲ. ಏನು ಎಷ್ಟು ಅಂಶ ಅಂದರೆ ಗಾಡಿಗಳು ಬ್ರೇಕ್ ಹಿಡಿದು ಲೈನಿಂಗಲ್ಲಿ ಸ್ಮೆಲ್ ಬರ್ತಾ ಇದೆ. ಆ ಥರ ಹಿಂದ್ಗಡೆ ಒಂದು ಗಾಡಿ ಬಂತು, ಆ ಗಾಡಿಗಲ್ಲಿ ಫುಲ್ಲು ಸ್ಮೆಲ್ ಬರ್ತೈತೆ. ಅಂದರೆ ಈ ಲೈನಿಂಗ್ ಬ್ರೇಕ್ ಜಾಸ್ತಿ ಹೊಡೆದು ಸ್ಮೆಲ್ ಬರ್ತೈತೆ. ಆ ಥರ ಅಷ್ಟೊಂದು ಅಂಶ ಹಾಕಿದ್ದಾರೆ ಇಲ್ಲಿ. ಫೈನಲ್ಲಾಗಿ ನಾನು ನಮ್ಮ ಮಾಮೂಲಿ ಜಾಗಕ್ಕೆ ಟೀ ಕುಡ್ಕೊಂಡು, ಎಲ್ಲಿ ಅಂದರೆ ಚಂದ್ರಗಿರಿ ಟೋಲು, ಇಲ್ಲಿಂದ ತಿರುಪತಿ ಬಂದು ಇನ್ನು 20 ಕಿಲೋಮೀಟ್ರ್ ಇದೆ. ಮಾಮೂಲಿ ಜಾಗ. ಇಲ್ಲೊಂದ್ಸಲಿ ಟೀ ಕುಡ್ಕೊಂಡ್ರೆ, ಯಾಕೆಂದರೆ ಇವತ್ತು ಒಬ್ಬನೇ ಹೋಗ್ತಾ ಇರೋದಲ್ಲ, ಹಾಗಾಗಿ ಊಟ ಏನು ಮಾಡಲ್ಲ. ಏನಾದರೂ ಬೆಳಗ್ಗೆನೆ ಮಧ್ಯಾಹ್ನ ಲೋಡಿಂಗ್ ಪಾಯಿಂಟಲ್ಲಿ ಊಟ ತಿಂದಿದ್ದೆ ಲೈಟಾಗಿ. ಇಲ್ಲಿ ಇವಾಗ ಟೀ ಕುಡ್ಕೊಂಡು ನಮ್ಮ ಮಾಮೂಲಿ ಜಾಗದಾಗೆ ಇಲ್ಲಿಂದ ಹೋಗೋಣ ಬನ್ನಿ. ಹಾಗೆ ಹೋಗ್ತಾ ಇಲ್ಲಿ ಟೋಲ್ ಪಾಸ್ ಮಾಡಿ ನಿಲ್ಲಿಸಿ ಹಾಗೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಗಾಡಿ ಇನ್ನೂ ಬಂದಿಲ್ಲ, ಬರ್ತಾ ಇದ್ದೀನಿ ಅನ್ನೋ, ಎಲ್ಲಿ ಬರ್ತಾವನೋ ಗೊತ್ತಿಲ್ಲ. ನೋಡೋಣ, ಟೀ ಕುಡಿಯೋವರೆಗೂ ಬಂದರೆ ಪರವಾಗಿಲ್ಲ, ಇಲ್ಲ ಅಂದರೆ ನಾವು ಹೋಗ್ತಾ ಇರೋಣ. ಟೀ ಕುಡ್ಕೊಂಡು ಬಿಟ್ಟೆ, ಫೋನ್ ಮಾಡಿದ್ದೆ, ಅವರು ಬರ್ತಾವ್ರಂತೆ. ಇನ್ನು ನನಗೂ ಅವ್ರಿಗೂ 10 ಕಿಲೋಮೀಟ್ರು ದೂರದಾಗ ಅವ್ರು ಯಾರೋ ಇನ್ನೊಬ್ರು ಬರ್ತಾಯಿದ್ರಂತೆ. ಇವರು ಜೊತೆ ಬರ್ತಾವ್ರೆ. ಅವ್ರದ್ದೇನೋ ಟೈಮಿಂಗ್ ಇಲ್ಲ, ನಮ್ಮದು ಏನು ಟೈಮಿಂಗ್ ಏನಿಲ್ಲ. ಆದಷ್ಟು ಹೋಗ್ಬಿಟ್ಟು ಇಳಿಸ್ಬಿಟ್ಟು ಪಾಯಿಂಟ್ಗೆ ಹೋಗ್ಬಿಟ್ಟು ಜಲ್ದಿ ಅನ್ಲೋ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಆಲ್ರೆಡಿ ಹೋಗ್ತಾ ಇದ್ದೀನಿ. ಅವರು ಇನ್ನೂ ಬರ್ತಾವ್ರಂತೆ, ಬರಲಿ. ಎಲ್ಲ ಇನ್ನೂ ಹೋಗೋ ರೋಡಾಗ ಯಾವ ಗಾಡಿಗಳು ಸಿಗ್ತವೆ. ಇನ್ನು ಫ್ರೆಂಡ್ಗಳು ಒಬ್ಬರು ಆಪೋಸಿಟ್ ಒಬ್ಬರು ಬರ್ತಿದ್ದಾರೆ, ನಮ್ಮ ಬ್ರದರ್ ಒಬ್ಬರು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಅಲ್ಲಿ ಹೋಗೋಣ. ಏನೇನಿದೆ, ಸಿಂಗಲ್ ರೋಡನ್ನು ಪಾಸ್ ಆಗ್ಬಿಟ್ಟು ಹೈವೇಗೆ ಹೋಗ್ಬಿಟ್ರೆ ಅಲ್ಲಿಂದ ನಾರ್ಮಲ್ಲಾಗಿ ಆರಾಮಾಗಿ ಹೋಗ್ಬೋದು. ಹೋಗೋಣ ಬನ್ನಿ. ಹೋಗ್ತಾ ಇನ್ನೂ ಯಾರ್ಯಾರು ಸಿಗ್ತಾರೆ ಅವರೆಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗೋಣ ಬನ್ನಿ. ಏನಿಲ್ಲ, ಬೆಳಗ್ಗೆ 91 ಸ್ಟಾರ್ಟ್ ಆಗಿ ಒಳಗಡೆ ವಿಜಯವಾಡ ಒಂದು ಹೂವು ಇಳಿಸ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ, ಸಿಟಿ ಒಂದು ಪಾಸ್ ಆಗ್ಬಿಟ್ಟೆ ಅಂದರೆ ಅಲ್ಲಿಂದ ನನಗೆ 105 ಕಿಲೋಮೀಟ್ರ್ ಇರುತ್ತೆ ಅನ್ಲೋಡಿಂಗ್ ಪಾಯಿಂಟು.
ಆ 105 ಕಿಲೋಮೀಟ್ರ್ ಹೋಗ್ಬಿಟ್ಟು ಖಾಲಿ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಲೋಡ್ ನೋಡಬೇಕು. ಪಾರ್ಟಿ ಬೇರೆ ಅರ್ಜೆಂಟ್ ಮಾಡ್ತಾರೆ. ಇದು ಕೈಯಲ್ಲಿ ಇಳಿಸೋದಂತೆ ಲೇಬರ್ಗಳು. ಅದು ನೋಡಿದ್ರೆ ಅಲ್ಲಿ 4 ಲಿಫ್ಟಲ್ಲಿ ಲೋಡ್ ಮಾಡವ್ರೆ. ಇನ್ನು ಇವರು ಕೈಯಲ್ಲಿ ಇಳಿಸ್ತೀನಿ ಅಂತವ್ರೆ. ಏನು ಮಾಡ್ತಾರೋ ಅದು ಅವ್ರಿಗೆ ಸೇರಿದ್ದು. ಆದಷ್ಟು ನಾವು ಹೋಗೋದಾರನ ಹೋಗ್ತಾರಣ್ಣ ಬನ್ನಿ. ಅಲ್ಲಿಗೆ ಹಂಗೆ ಟೀಗಿ ಎಲ್ಲ ಕುಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ನೋಡಿ. ಇದು ಚಿಕ್ಕಬಳ್ಳಾಪುರ ಗಾಡಿ. ಇನ್ನೊಂದು ಬಂದು ಅದು ಚಿಕ್ಕಬಳ್ಳಾಪುರದೇ. ಒಂದು ಗುಂಟೂರು, ಒಂದು ವಿಜಯವಾಡ ಹೋಗ್ತಾ ಇದೆ. ಇಲ್ಲೇ ನೋಡಿ, ಇಲ್ಲಿ ನಾಯ್ಡುಪೇಟೆ ಹೈವೇಲಿ ಇದ್ಕೊಂಡು ಇಲ್ಲಿ ಹಂಗೆ ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ಹೋಗ್ಕೊಂಡು ಜೊತೆಗೆ ಹೋಗೋಣ. ಅಲ್ಲಂದರೆ ಇನ್ನೊಂದು ಏನಂದರೆ ನಮ್ಮ ಕರ್ನಾಟಕ ಗಾಡಿಗಳು ಸಿಕ್ಕಿದ್ರೆ ಎಲ್ಲಿಂದ ಎಲ್ಲಿಗೂ ಹೋಗ್ಬೋದು. ಏನಣ್ಣ ಏನಂತೀರಿ? ಕರ್ನಾಟಕ ಗಾಡಿಗಳು ಸಿಕ್ಕಿದ್ರೆ ಎಲ್ಲೋದ್ರೂ ಜೊತೆಗೆ ಹೋಗ್ಬೋದು. ಬರ್ರಿ ಇಲ್ಲಿಂದ ಹೋಗೋಣ. ವರ್ಷದಿಂದನೂ ಈ ರೋಡ್ ಮಾಡ್ತಾನೆ ಅವ್ರೆ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಗೊತ್ತಿಲ್ಲದ ಹೋದ್ರೆ ಸ್ಪೀಡಾಗಿ ಬಂದವರು ಸೀದಾ ಬಂದು ಡಿವೆಂಟ್ರ್ ಹೊಡಿತಾರೆ. ತಿಂಗಳಿಗೆ ಅದು ಎಷ್ಟು ಗಾಡಿಗಳು ಆಕ್ಸಿಡೆಂಟ್ ಆಗ್ತಾವ ಇಲ್ಲಿ ಹೇಳೋಕ್ಕಾಗಲ್ಲ. ಆ ರೋಡ್ ರೆಡಿ ಇದೆ. ರೋಡ್ ಚೆನ್ನಾಗಿದ್ರು ಕೂಡ ಗಾಡಿಗಳು ಬಿಡಲ್ಲ ಅಂತಾರೆ ನೋಡಿ. ಮನೆ ತಾನೇ ಬ್ರಿಡ್ಜ್ ಎಲ್ಲ ಮಾಡೋರೆ. ಈ ಒಂದ್ಮೇಲೆ ಹೋಗಿ ಹೋಗಿ ಈಗ ಗಾಡಿಗಳು ಏನಾರು ಜಾಮ್ ಆಗ್ಬಿಟ್ಟು ಅಂದರೆ ಅವರು ಹೋಗೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ಇವಾಗ ಟೈಮ್ ಬಂದು 1 ಗಂಟೆ ಆಯಿತು. ಅವಾಗೆ ಸ್ವಲ್ಪ ನಿದ್ದೆ ಎಳಿತಾ ಇದೆ ನನಗೆ. ಯಾಕೆ ಅಂದರೆ 3 ದಿನದಿಂದ ಮನೆಗೆ ಇದ್ದೆ, ಎಲ್ಲೂ ಹೋಗಿತ್ತಿಲ್ಲ ಡ್ಯೂಟಿಗೆ. ಅವತ್ತು ಆ ಕಾರಣದಿಂದ ನಿದ್ದೆ ಎಳಿತೈತೆ. ಇಷ್ಟೋ ತನಕ ಒಂದು ಮೂವಿ ನೋಡ್ಕೊಂಬಂದೆ, ಹೊಸ ಮೂವಿ ಪುಷ್ಪ 2 ನೋಡ್ಕೊಂಡು ಬಂದೆ. ಇವಾಗ ಸ್ವಲ್ಪ ಲೈಟಾಗಿ ಎಳಿತೈತೆ. ಇಲ್ಲಿ ಮುಂದೆ ಎಲ್ಲಾರ ಟೀ ಅಂಗಡಿ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಹೋಗೋಣ. ಕರೆಕ್ಟಾಗಿ ಹೊಂಗಲ್ಲಾಗಿದ್ದೀನಿ. ಸರಿ ಹೋಗೋಣ. ನೋಡಿ, ಇವರು ನಮ್ಮ ಫ್ರೆಂಡು, ಅವ್ರದ್ದು ಕನ್ನಡ ಟ್ರಕ್ ವಿಲಾಗ್ ಅಂತ. ಅವರು ಯೂಟ್ಯೂಬರೇ. ಇಷ್ಟ ತನಕ ಜೊತೆಗೆ ಬಂದರು. ಇವಾಗ ನಿದ್ದೆ ಎಳಿತೈತೆ ಅಣ್ಣ ಅಂತವ್ರೆ. ಅದಕ್ಕೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡ್ಕೊಂಡು ಇವಾಗ ಯಾಕೋ ಮತ್ತೆ ಸೈಡ್ಗೆ ಹಾಕ್ತಾವ್ರೆ. ಏನೋ ನೋಡೋಣ ಬನ್ನಿ ಏನು ಹೇಳ್ತಾರೆ. 5 ಕಿಲೋಮೀಟ್ರ್ ಬರ್ತಾರೆ ಮತ್ತೆ ಸೈಡ್ಗೆ ಹಾಕ್ತಾರೆ, 10 ಕಿಲೋಮೀಟ್ರ್ ಬರ್ತಾರೆ ಸೈಡ್ಗೆ ಹಾಕ್ತಾರೆ. ಓ ಒಂದು ಬರ್ತಾರೆ ಹೋಗಿ ಅತ್ತೆ ನೋಡಿ ಇಲ್ಲವ್ರೆ. ಇವಾಗ ಇಲ್ಲಿಂದ ಇವರು ಸೈಡ್ ಬಂದೀನಿ ನೋಡಿ. ಇವಾಗ ಮತ್ತೆ ಅಂತ ಬರ್ತಾರೆ. ಟೈಮ್ ಬಂದು ಇವಾಗ 2 ಗಂಟೆ ಕರೆಕ್ಟಾಗಿ. ಇನ್ನು ಇಲ್ಲಿಂದ 110 ಕಿಲೋಮೀಟ್ರ್ ಐತೆ. ಹೋಗಿ ಖಾಲಿ ಮಾಡ್ಕೊಂಡು ಬನ್ನಿ. ಟೂರು ಎರಡು ಬಾಕ್ಸ್ ಇತ್ತು ಅಷ್ಟೇ. ವೀಡಿಯೋ ಏನು ಮಾಡಲಿಲ್ಲ. 2 ಬಾಕ್ಸಲ್ಲಿ ಎತ್ತಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ ಇವಾಗ 4 ಗಂಟೆ ನೋಡಿ. ಫುಲ್ಲು ಮಂಜು ಬಿದ್ದೈತೆ. ಏನಂದ್ರೆ ಏನೋ ಕಾಣಿಸ್ತಿಲ್ಲ. ಯಾವ ಗಾಡಿ ಎಲ್ಲೋ ತಾವು ಏನೋ ಒಂದು ಕಾಣಿಸ್ತಿಲ್ಲ. ಫುಲ್ಲು ಹೆವಿ ಮಂಜು ಅಂದರೆ ಹೆವಿ ಮಂಜು ಬಿದ್ದೈತೆ. ಆದಷ್ಟು ನಿಧಾನಕ್ಕೆ ನೋಡ್ಕೊಂಡು ವಿಜಯವಾಡಕ್ಕೆ ಹೋಗಿ ಅಲ್ಲಿ ಖಾಲಿ ಮಾಡಿ ನೋಡೋದು. ಫುಲ್ಲು ಮಂಜು ಇದೇ ಥರ ಇದ್ದರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಲಗೋದು. ಇಲ್ಲ ಅಂದರೆ ಸೀದಾ ಹೋಗ್ತಾ ಇರೋದೆ. ಬನ್ನಿ. 4:15 ವಿಜಯವಾಡಕ್ಕೆ ಬಂದೆ. ಖಾಲಿ ಆಯಿತು. ಅಲ್ಲಿಂದ ಬಾಡಿಗೆ ಅಮೌಂಟ್ ಇಲ್ಲ ಅಂದ್ರೆ ಆಮೇಲೆ ಫೋನ್ಪೇ ಮಾಡ್ತೀನಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ವಿಜಯವಾಡ ಸಿಟಿ ಒಳಗಡೆ. ಸ್ವಲ್ಪ ಅನ್ಲೋಡ್ ಮಾಡೋದು ಲೇಟ್ ಮಾಡಿದರು. ಇದೊಂದು ದಾಟಿಬಿಟ್ರೆ ಇನ್ನೊಂದು ಕರೆಕ್ಟಾಗಿ 20 ನಿಮಿಷ ಐತೆ. 20 ನಿಮಿಷ ಆದರೆ ಗಾಡಿನೇ ಬಿಡಲ್ಲ. ಫುಲ್ಲು ನೋ ಎಂಟ್ರಿ ವಿಜಯವಾಡ ಸೆಂಟ್ರಲ್ ಸಿಟಿಯಾಗ. ಖಾಲಿ ಮಾಡ್ಕೊಂಡು ಬಾಡಿಗೆ ಫೋನ್ಪೇ ಮಾಡ್ತೀನಿ ಅಂದರು. ಸರಿ ಹೋಗೋಣ ಬರ್ರಿ. ಕನಕದುರ್ಗಮ್ಮ ಟೆಂಪಲ್. ಇದೊಂದು ಬ್ರಿಡ್ಜ್ ದಾಟ್ತಿ ಅಂದರೆ ನಾವು ಸಿಟಿ ಎಲ್ಲ ದಾಟ್ತಂಗೆ ನೋಡಿ. ಕೃಷ್ಣಾ ನದಿ ಹಂಗೆ ಬೆಳಗ್ಗೆ ಹೋಗ್ತಾ ಕನಕದುರ್ಗಮ್ಮಗೆ ಒಂದು ನಮಸ್ಕಾರ ಹಾಕ್ಕೊಂಡು ವಿಜಯವಾಡಕ್ಕೆ ಫೇಮಸ್ ದೇವಸ್ಥಾನ ಇದು. ಇನ್ನು ಕರೆಕ್ಟಾಗಿ 10 ನಿಮಿಷ ಆದರೆ ಒಂದು ದೊಡ್ಡ ಗಾಡಿಗಳು ಬಿಡಲ್ಲ. ಅಲ್ಲಿ ಹೋಗ್ಬೇಕು. ಇನ್ನೊಂದು ರೋಡ್ ಐತೆ, ಸುತ್ತಾಕೊಂಡು ಬರಬೇಕು. ಆ ಸುತ್ತಾಕೊಂಡು ಬರೋಕೆ ಹೋದರೆ 30 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ 7 ಗಂಟೆ ಒಳಗಡೆ ಸಿಟಿ ಒಳಗಡೆ ಪಾಸ್ ಆಗಿಬಿಡ್ಬೇಕು. ಪಾಸ್ ಆಗ್ಬಿಟ್ರೆ ನಮ್ಗೆ ಇನ್ನು ಕರೆಕ್ಟಾಗಿ 100 ಕಿಲೋಮೀಟ್ರ್ ಇದೆ. ವೈರಾ ಅಂತ ಊರ ಹೆಸರು, ಖಮ್ಮಂ ರೋಡಾಗ ಹೋಗಿ ಫೈನಲ್ಲಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ನೋಡಿ. ಗಾಡಿಯಲ್ಲಿ ಹಾಕಿನಿ ಅನ್ಲೋಡ್ ಮಾಡ್ತಾವ್ರೆ. ಏನು ಮೆಟೀರಿಯಲ್ ಅಂದರೆ ಈ BBMPದು ವಾಟ್ರದ್ದು ಸಪ್ಲೈ ಬರ್ತದಲ್ಲ ಅದರದ್ದು ಗೇಟ್ ವಾಲು ಮತ್ತು ಪೈಪುದು ನೋಡಿ. ಇದೇ ಗೋಡನ್ನು. ಇದು ತೆಲಂಗಾಣ ಇರೋದಂತೆ ಆಫೀಸ್ ಇದು.
ನೋಡಿ ಈ ಥರ ಪೈಪು ಎಲ್ಲ ಆಲ್ರೆಡಿ ನನಗಿಂತ ಮುಂಚೆ ಒಂದು ಗಾಡಿ ಬಂದಿಲ್ಲ, ಅನ್ಲೋಡ್ ಆಗೋಗಿದೆ. ನೆನ್ನೆ ಬಂದಿರೋದಂತೆ ಬೆಂಗಳೂರಿಂದ. ಆ ಗಾಡಿ ಖಾಲಿಯಾಗಿ ಅಲ್ಲಿ ಹಾಕೊಂಡಿದ್ದಾರೆ ಪಕ್ಕದಲ್ಲಿ ಇನ್ನೊಂದು ಗಾಡಿ. ಇವಾಗ ನನ್ನ ಗಾಡಿ ಖಾಲಿ ಮಾಡ್ತಾವ್ರೆ. ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗೋಣ. ಯಾರ್ಯಾರು ನಂದು ಹೊಸ್ದಾಗಿ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ಬಾಯ್ ಬಾಯ್.